ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ಬಣಗಳ ನಡುವೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನದ ಸಂಘರ್ಷ ಶುರುವಾಗ್ತಾ ಇದೆ. ಲಿಂಗಾಯತ ವಿರೋಧಿ ಹೋರಾಟ ಪ್ರದರ್ಶನಕ್ಕಿಳಿದಿದ್ದ ಯತ್ನಾಳ್ ಬಣಕ್ಕೆ ತಿರುಗೇಟು ಕೊಡೋಕೆ ಮತ್ತೊಂದು ಬಣ ಅಂದ್ರೆ ವಿಜೇಂದ್ರ ಬಣ ಈಗ ತಯಾರಾಗಿದೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ರೆಬಲ್ ನಾಯಕ ಯತ್ನಾಳ್ ಲಿಂಗಾಯತ ಸಮುದಾಯದ ಮುಖಂಡರ ಜೊತೆಗೆ ಒಂದು ಸಭೆ ಮಾಡಿದ್ರು. ಅಂದರೆ ಪ್ರತ್ಯೇಕವಾದಂಥ ಒಂದು ಸಭೆ, ಅಂದರೆ ಜಾತಿ ಅಸ್ತ್ರ ಪ್ರಯೋಗ ಮಾಡಿದ್ರು. ಈಗ ಅದಕ್ಕೆ ಕೌಂಟರ್ ಕೊಡೋಕೆ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಮಾವೇಶ ಆಯೋಜನೆ ಮಾಡಲಿಕ್ಕೆ ಸಿದ್ಧವಾಗ್ತಾ ಇದೆ ರೇಣುಕಾಚಾರ್ಯ ಟೀಮ್. ಬೆಂಗಳೂರು ಸೇರಿ ರಾಜ್ಯದ 4 ಕಡೆ ಲಿಂಗಾಯತ ಸಮಾವೇಶಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮಾರ್ಚ್ 15ರೊಳಗೆ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಪಕ್ಷದ ವರಿಷ್ಠರು ಚಿಂತನೆ ನಡೆಸ್ತಾ ಇದ್ದಾರೆ. ಜಾತಿ ಸಮಾವೇಶದ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ಕೊಡೋಕೆ ತಂತ್ರಗಾರಿಕೆ ಹೆಣೆದಿದ್ದಾರೆ. ಅಂದ್ರೆ ಇಲ್ಲಿ ಜಾತಿ ಅಸ್ತ್ರ, ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಯತ್ನಾಳು. 100 ಲೀಡರ್ಸ್ಗಳೊಂದಿಗೆ, ಆ ಸಮುದಾಯದ ನಾಯಕರೊಂದಿಗೆ ದೆಹಲಿ ಮಟ್ಟದಲ್ಲಿ ಪರೇಡ್ ಮಾಡಲಿಕ್ಕೆ ಹೈಕಮಾಂಡ್ ಮುಂದೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಲಿಂಗಾಯತ ಸಮುದಾಯ ವಿಜೇಂದ್ರ ಪರವಾಗಿಲ್ಲ, ವಿರುದ್ಧವಾಗಿದೆ ಅನ್ನೋ ಒಂದು ಸಂದೇಶವನ್ನು ಸಾರಲಿಕ್ಕೆ ಹೊರಟಿದ್ದಾರೆ. ಅದನ್ನ ಕಟ್ಟಿ ಹಾಕಲಿಕ್ಕೆ ಇಲ್ಲ, ಲಿಂಗಾಯತ ಸಮುದಾಯ ಯಡಿಯೂರಪ್ಪನವ್ರ ಬೆನ್ನಿಗಿದೆ, ವಿಜೇಂದ್ರ ಅವ್ರ ಕಡೆಗಿದೆ ಅನ್ನುವಂತಹ ಆ ಒಗ್ಗಟ್ಟು ತೋರಿಸಲಿಕ್ಕೆ ರೇಣುಕಾಚಾರ್ಯ ಟೀಮ್ ಮುಂದಾಗಿದೆ. ಹಾಗಾಗಿ ಬೆಂಗಳೂರು ಸೇರಿ 4 ಕಡೆ ಸಮಾವೇಶವನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ನಾಳೆ. ಅಂದ್ರೆ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ, ಲಿಂಗಾಯತ ಸಮುದಾಯದ್ದು ಅಥವಾ ವಿಜಯೇಂದ್ರ, ಆ ಸಮುದಾಯ ಅವರೊಟ್ಟಿಗಿದೆ, ಇದು ಯತ್ನಾಳ್ ಬಣದ ಪರವಾಗಿಲ್ಲ ಅನ್ನುವ ಸಂದೇಶವನ್ನು ಕೊಡಲಿಕ್ಕೆ ರೇಣುಕಾಚಾರ್ಯ ಆ್ಯಂಡ್ ನಾಯಕರು ಹೊರಟಿದ್ದಾರೆ. ಈ ಮೂಲಕ ಆ ಸಮುದಾಯವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ವಿಜಯೇಂದ್ರ ಹೊರಟಿದ್ದಾರೆ. ಯಾಕೆಂದರೆ ಯಡಿಯೂರಪ್ಪನವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವಂಥ ಕಾರಣ ಇದ್ದರೆ ಅದು ಲಿಂಗಾಯತ ಸಮುದಾಯದ ಬೆಂಬಲ ಅವರಿಗೆ ಅಪಾರವಾಗಿತ್ತು. ಈಗ ಅವರು ನಿವೃತ್ತಿಯಾದ ಮೇಲೆ, ಅಂದರೆ ಸಕ್ರಿಯ ರಾಜಕಾರಣದಿಂದ, ವಿಜೇಂದ್ರ ಅವ್ರಿಗೆ ಆ ಸಮುದಾಯದ ಬೆಂಬಲ ಇದೆಯಾ? ಎಲ್ಲ ನಾಯಕರು ಮುಕ್ತ ಮನಸ್ಸಿನಿಂದ ಒಪ್ಕೊಂಡಿದ್ದಾರಾ? ಪ್ರಶ್ನಾತೀತ ನಾಯಕರು ಅಂತ ವಿಜೇಂದ್ರ ಅವ್ರನ್ನ ಅಪ್ಪಿಕೊಂಡಿದ್ದಾರಾ? ಇಲ್ಲ, ಅದಿನ್ನೂ ಪ್ರೂವ್ ಆಗಿಲ್ಲ. ಹಾಗಾಗಿನೇ ಆ ಲಿಂಗಾಯತ ಸಮುದಾಯವನ್ನು ಸೆಳಿಲಿಕ್ಕೋಸ್ಕರ ವಿಜೇಂದ್ರ ಅವರು ಪರವಾಗಿದ್ದಾರೆ, ರಾಜ್ಯಾಧ್ಯಕ್ಷರಾದರೆ ಒಪ್ಕೊಳ್ತಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡಲಿಕ್ಕೋಸ್ಕರ ಈ 4 ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದಾರೆ. ಗೊತ್ತಾಗುತ್ತೆ ಸಮಾವೇಶಕ್ಕೆ ಲಿಂಗಾಯತ ಸಮುದಾಯದ ನಾಯಕರು ಅಥವಾ ಜನ ಎಷ್ಟು ಭಾಗಿಯಾಗ್ತಾರೆ, ಎಷ್ಟರ ಮಟ್ಟಕ್ಕೆ ಭಾಗಿಯಾಗ್ತಾರೆ ಅಂತ. ಭಾಗಿಯಾದಮೇಲೆ ಒಂದು ರೀತಿ ಲೆಕ್ಕಾಚಾರ ಹಾಕೋಬಹುದು, ವಿಜೇಂದ್ರಗೆ ಆ ಸಮುದಾಯ ಸಪೋರ್ಟ್ ಕೊಡುತ್ತಾ ಇಲ್ವಾ ಅಂಥೇಳಿ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಯತ್ನಾಳ್ ನೋಡಿದ್ವಿ, ಲಿಂಗಾಯತ ಅಸ್ತ್ರವನ್ನು ಬಿಟ್ಟಿದ್ದಾರೆ ವಿಜೇಂದ್ರ ವಿರುದ್ಧ. ಈಗ ಆ ಸಮುದಾಯ ವಿಜೇಂದ್ರ ಅಥವಾ ಯಡಿಯೂರಪ್ಪನವ್ರ ಪರವಾಗಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಇದೊಂದು ವೇದಿಕೆ ಆಗ್ತಿದೆಯಾ? ಬಲ ಪ್ರದರ್ಶನಕ್ಕೆ ಹೇಗೆಲ್ಲ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ. ಪ್ರಭು, ಬಿಜೆಪಿಯಲ್ಲಿನ ಬಣ ರಾಜಕಾರಣದ ಬದಲಾದ ಸ್ವರೂಪದಲ್ಲಿ ಈಗ ಜಾತಿ ರಾಜಕಾರಣದ ವ್ಯವಸ್ಥೆಯನ್ನ ಮುನ್ನೆಲೆಗೆ ತರುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಈಗಾಗಲೇ ವಿರೋಧಿ ಬಣದ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ವಿಜೇಂದ್ರ ಅವರ ವಿರುದ್ಧ ಲಿಂಗಾಯತ ಸಮುದಾಯವನ್ನ ಎತ್ತಿಕಟ್ಟುವ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಹಾಗೆ ಅವರ ಜೊತೆಗೆ ಸಾಕಷ್ಟು ನಾಯಕರುಗಳು ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ. ವಿಜೇಂದ್ರ ಅವರ ವಿರುದ್ಧವಾಗಿ ಅವರದ್ದೇ ಸಮುದಾಯದ ಮುಖಂಡರನ್ನ ನಿಲ್ಲಿಸುವ ಮುಖಾಂತರ ಅವರಿಗೆ ಸಮುದಾಯದ ಬೆಂಬಲ ಇಲ್ಲ ಅನ್ನೋದನ್ನ ತೋರಿಸುವುದಕ್ಕೆ ಈ ತಂಡ ಪ್ರಯತ್ನವನ್ನ ಪಟ್ಟಿತ್ತು. ಈಗ ಅದಕ್ಕೆ ಕೌಂಟರ್ ರೂಪದಲ್ಲಿ ವಿಜೇಂದ್ರ ಅವರ ಬಣದ ರೇಣುಕಾಚಾರ್ಯವರ ನಾಯಕತ್ವದ ಮತ್ತೊಂದು ಬಣ ಪ್ರತಿಯಾಗಿ ಸಮಾವೇಶವನ್ನು ಮಾಡುವ ಮುಖಾಂತರ ತಿರುಗೇಟನ್ನ ಕೊಡ್ಲಿಕ್ಕೆ ರಾಣಿ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಸಮಾವೇಶ ಮಾಡುವ ಯೋಜನೆಯನ್ನ ಈ ತಂಡ ಹಮ್ಮಿಕೊಂಡಿದೆ. ಇದರ ಜೊತೆಗೆ ರಾಜ್ಯದ 4 ಕಡೆಗಳಲ್ಲಿ ಲಿಂಗಾಯತ ಸಮಾವೇಶವನ್ನು ಮಾಡುವ ಮುಖಾಂತರ ಸಮುದಾಯದ ಶಕ್ತಿ ಪ್ರದರ್ಶನವನ್ನು ಮಾಡುವಂತಹ ಯೋಜನೆಯನ್ನ ಅವರು ಮಾಡ್ಕೊಂಡಿದ್ದಾರೆ. ಈ ಶಕ್ತಿ ಪ್ರದರ್ಶನದ ಹೆಸರಿನಲ್ಲಿ ವಿಜೇಂದ್ರ ಅವರಿಗೆ ಬಲ ತುಂಬುವ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದು ಅವರ ನಿರ್ಧಾರ. ಆದ್ರೆ ಇದು ರಾಜಕೀಯ ಸಮಾವೇಶವಾಗದೆ ಕೇವಲ ಸಮುದಾಯದ ಸಮಾವೇಶವನ್ನು ಮಾಡುವ ಮುಖಾಂತರ ಸಮುದಾಯದ ಶಕ್ತಿಯನ್ನ ರಾಜ್ಯಕ್ಕೆ ತೋರಿಸಬೇಕು ಅನ್ನುವಂತ ಇಚ್ಛೆಯನ್ನು ಹೊಂದ್ಕೊಂಡಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ರಾಜಕೀಯ ಕಾರಣಕ್ಕಾಗಿ ಈ ಸಮಾವೇಶವನ್ನು ಮಾಡೋದಾದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂತ ಮಾತನ್ನ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಅವರು ಈ ತಂಡಕ್ಕೆ ಹೇಳ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಎಲ್ಲವೂ ಕೂಡ ಬೇಕು ಬೇಡಗಳ ಲೆಕ್ಕಾಚಾರಗಳಿದ್ರೂ ಕೂಡ
ವಿಜಯೇಂದ್ರ ಅವರೇ ಲಿಂಗಾಯತ ಸಮುದಾಯದ ನಾಯಕರು, ಹಾಗೆ ಯಡಿಯೂರಪ್ಪನವರನ್ನು ಹೊರತುಪಡಿಸಿದರೆ ಬೇರೆಯವರಿಗೆ ಲಿಂಗಾಯತ ಸಮುದಾಯವನ್ನು ಮುನ್ನಡೆಸುವಂತ ಅವಕಾಶ ಇಲ್ಲ ಅನ್ನೋದನ್ನು ತೋರಿಸುವಂತಹ ನಿರ್ಧಾರದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಿದೆ ಅನ್ನುವಂತ ಮಾತು ಪಕ್ಷದೊಳಗೆ ಕೇಳಿ ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಜೊತೆಗೆ ಅಲ್ಪಸಂಖ್ಯಾತ ಹಾಗೆ ಹಿಂದುಳಿದ ವರ್ಗ ನಿಂತಿರೋದ್ರಿಂದಾಗಿ ಉಳಿದಂತ ಸಮುದಾಯಗಳನ್ನ ಕ್ರೋಢೀಕರಣ ಮಾಡುವಂತ ಅನಿವಾರ್ಯತೆ ಈಗ ಬಿಜೆಪಿಗೆ ಸಿಕ್ಕಿದೆ. ಅದರಲ್ಲೂ ಪಕ್ಷವನ್ನ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿರುವಂತಹ ಲಿಂಗಾಯತ ಸಮುದಾಯವನ್ನ ನೆಚ್ಚಿಕೊಂಡು ಮುಂದೆಯೂ ಕೂಡ ಬಲಪಡಿಸುವಂತಹ ಶಕ್ತಿಯನ್ನ ತೋರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಸಮುದಾಯವನ್ನ ಕ್ರೋಢೀಕರಿಸುವುದಕ್ಕೆ ಈಗಿನಿಂದಲೇ ಆರಂಭಿಸಿದರೆ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಮತ್ತೊಮ್ಮೆ ಚುನಾವಣೆ ಬಂದ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಹಾಗೆ ಉಳಿದಂತ ಲಿಂಗಾಯತ ನಾಯಕರುಗಳು ಒಗ್ಗಟ್ಟಾಗಿ ಪಕ್ಷವನ್ನ ಸಮುದಾಯದ ಎದುರಿಗಿಟ್ಟು ಗೆಲುವನ್ನ ಪಡೆದುಕೊಳ್ಬೇಕು ಅನ್ನೋ ಯೋಚನೆ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಈ ತಯಾರಿಯನ್ನ ಮಾಡಲಾಗ್ತಿದೆ ಅನ್ನುವಂತ ಮಾತಿದೆ. ಹಾಗೆ ತಮ್ಮ ವಿರೋಧಿಗಳಿಗೂ ಕೂಡ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಯಾರು ಏನೇ ಹೇಳಿದ್ರು ನಮ್ಮೊಂದಿಗೆ ಸಮುದಾಯ ಇದೆ ಅನ್ನೋದನ್ನ ತೋರಿಸುವಂತ ಪ್ರಕ್ರಿಯೆ ಇದಾಗಬೇಕು ಅನ್ನುವಂತ ನಿಟ್ಟಲ್ಲಿ ಈ ಪ್ರಯತ್ನವನ್ನ ಮಾಡಲಾಗ್ತಿದೆ ಅನ್ನುವ ಮಾತಿದೆ. ಪ್ರಭು ರಾಕೇಶ್, ಈಗ ಯಡಿಯೂರಪ್ಪನವರು ಹೋರಾಟಗಾರರು ಬಿಜೆಪಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಆ ಸಮುದಾಯ ಅವ್ರನ್ನ ಒಪ್ಕೊಂಡಿತ್ತು ಪ್ರಶ್ನಾತೀತ ನಾಯಕರು ಅಂಥೇಳಿ. ಬಟ್ ಈಗ ವಿಜಯೇಂದ್ರ ಅವ್ರನ್ನ ಗಮನಿಸೋದಾದ್ರೆ ಈ 1 ವರ್ಷದ ಅವಧಿಯಲ್ಲಿ ಯಡಿಯೂರಪ್ಪನವರು ಹಾಗೆ ಅವರನ್ನ ಸ್ವೀಕಾರ ಮಾಡಿದ್ದಾರಾ? ಒಂದು ರೀತಿ ಇದು ಅಗ್ನಿ ಪರೀಕ್ಷೆ ಅಂತ ಅನ್ಸುತ್ತಾ, ಅವ್ರಿಗೆ ಸವಾಲ್ ಅಂತ ಅನ್ಸುತ್ತಾ? ಹೌದು ಪ್ರಭು, ವಿಜಯೇಂದ್ರ ಅವರ ಪಾಲಿಗೆ ಇದು ಸವಾಲಿನ ಹಾದಿ. ಆದ್ರೆ ಸಮುದಾಯದ ಲೆಕ್ಕಾಚಾರದಲ್ಲಿ ಅವರನ್ನ ಅಂದ್ರೆ ಯಡಿಯೂರಪ್ಪನವರನ್ನ ಯಾವ ರೀತಿ ಸಮುದಾಯ ಬೆಂಬಲಿಸಿತ್ತು ಹಾಗೆ ವಿಜಯೇಂದ್ರ ಅವರನ್ನು ಕೂಡ ಬೆಂಬಲಿಸಿದೆ ಅನ್ನೋದಕ್ಕೆ ಸಾಕಷ್ಟು ಸಮಾವೇಶಗಳು ಹಾಗೆ ಕಾರ್ಯಕ್ರಮಗಳು ಕೂಡ ಸಾಕ್ಷಿಯಾಗಿ ನಿಂತಿವೆ. ಆ ಪ್ರತಿ ಸಮಾವೇಶಗಳಲ್ಲೂ ಅಂದ್ರೆ ಸಮುದಾಯ ಕೇಂದ್ರೀಕೃತ ಸಮಾವೇಶಗಳಲ್ಲಿ ವಿಜಯೇಂದ್ರ ಅವರು ತೆರಳಿದಾಗ ಅವರಿಗೆ ವ್ಯಕ್ತವಾಗ್ತಿರುವಂತಹ ಜನ ಬೆಂಬಲವನ್ನ ಗಮನಿಸಿದರೆ ಯಡಿಯೂರಪ್ಪನವರ ಹಾದಿಯಲ್ಲಿ ಅವರು ಕೂಡ ಸಾಕ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಕೇವಲ ಲಿಂಗಾಯತ ಸಮುದಾಯದಲ್ಲಿಯೇ ಅವರು ನಾಯಕರಾಗಿ ಗುರುತಿಸಿಕೊಳ್ಳುವುದಕ್ಕಿಂತ ಎಲ್ಲ ಸಮುದಾಯಗಳ ನಾಯಕರಾಗಿ ಅವರನ್ನ ಬಿಂಬಿಸಬೇಕು ಅನ್ನುವಂತ ನಿಟ್ಟಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ಅದಕ್ಕೆ ಪರೋಕ್ಷವಾಗಿ ಯಡಿಯೂರಪ್ಪನವರು ಕೂಡ ಒಂದಷ್ಟು ಕಾರ್ಯಸೂಚಿಗಳನ್ನು ಹಾಕಿಕೊಟ್ಟಿದ್ದಾರೆ. ಕೇವಲ ಸಮುದಾಯ ಒಂದರಿಂದಲೇ ನಾಯಕನಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿವೇಚನೆಯನ್ನ ಕೂಡ ಅವರು ವಿಜಯೇಂದ್ರ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಸಮುದಾಯದ ಜೊತೆಗೆ ಉಳಿದವರನ್ನು ಕರೆದುಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಾಯಕನಾಗೋದಕ್ಕೆ ಸಾಧ್ಯ ಅನ್ನುವಂತ ಕಿವಿ ಮಾತನ್ನ ಅವರು ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಅವರಿಗೆ ತಿಳಿಸಿದ್ರು. ಸೊ ಇವೆಲ್ಲವನ್ನ ಒಗ್ಗಟ್ಟಿನಲ್ಲಿ ತೆಗೆದುಕೊಂಡು ಹೋಗುವಂತ ಯೋಚನೆಯನ್ನ ಮಾಡ್ತಿರುವಂತ ವಿಜಯೇಂದ್ರ ಅವರಿಗೆ ರೇಣುಕಾಚಾರ್ಯ ಬಣದ ಸದಸ್ಯರುಗಳು ಪರೋಕ್ಷ ವೇದಿಕೆಯನ್ನು ಹಾಕಿಕೊಡುವ ಮುಖಾಂತರ ಎಲ್ಲರೂ ಸಮರ್ಥರಾಗಿ ಮತ್ತೊಮ್ಮೆ ಸಮುದಾಯದ ಲೆಕ್ಕಾಚಾರದಲ್ಲಿ ವಿಶ್ವಾಸದಿಂದ ಮುನ್ನಡೆದು ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಬೇಕು, ಹಾಗೆ ಅಧಿಕಾರಕ್ಕೆ ತರುವ ಮುಖಾಂತರ ಮತ್ತೆ ತಮ್ಮ ಹಿಂದಿನ ಆಡಳಿತ ದಿನಗಳಿಗೆ ಹೋಗ್ಬೇಕು ಅನ್ನೋ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ವಿಜಯೇಂದ್ರ ಅವರನ್ನ ಮುಂದಿಟ್ಟುಕೊಂಡು ಈ ಪ್ರಯತ್ನವನ್ನ ಮಾಡ್ತಿದ್ದಾರೆ. ವಿಜಯೇಂದ್ರ ಅವರು ಕೂಡ ಕಠಿಣವಾಗಿರುವ ಈ ಹಾದಿಯನ್ನ ಸುಲಭವಾಗಿ ಕ್ರಮಿಸಿ ತಮ್ಮ ಗುರಿಯನ್ನು ತಲುಪ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ ಅಂತೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.